ಬಿಂದುವಾಗಿಟ್ಟು 4 ಕಡೆ ಅವರು ಗೋಪುರ ಕಟ್ತಾರೆ. ಈಗ 5ನೇ ಗೋಪುರ ನಾವು ಕಾರ್ಪೊರೇಷನ್ ನಲ್ಲೇ ನೋಡ್ತೀವಿ. ಇದೇ ಕೇಂದ್ರ ಬಿಂದುವಾಗಿ ಇದೆ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ ಬೆಂಗಳೂರು ಎಷ್ಟು ಕೀರ್ತಿ ಪಡೆದಿದೆ ಅಂತ. ಈ ಊರು ಹಬ್ಬ ಮಾತ್ರವಲ್ಲ, ಇದು ಎಲ್ಲದಕ್ಕೂ ಪ್ರಸಿದ್ಧವಾಗಿ ಟೆಕ್ನಾಲಜಿ ಸಿಟಿ ಆಗಿ. ನಾನು ಒಂದು ಟೆಕ್ನಾಲಜಿಸ್ಟ್. ನಾನು ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ 50 ವರ್ಷ ಅಲ್ಲಿ ಇದ್ದೀನಿ. ವಿದ್ಯಾರ್ಥಿಯಾಗಿದ್ದೆ ಮತ್ತು ಪ್ರಾಂಶುಪಾಲರಾಗಿದ್ದೆ. ಅದೇ ವಿಶ್ವವಿದ್ಯಾಲಯಕ್ಕೆ ಕುಲಪತಿನೂ ಆಗಿದ್ದೆ. ಈಗ ನಿವೃತ್ತನಾಗಿದ್ದೀನಿ. ನಾನು ಒಂದೇ ಒಂದು ಬಾರಿ ಕರಗ ನೋಡಿದೆ, ಬಹಳ ಚಿಕ್ಕದಾಗ 60 ವರ್ಷ ಹಿಂದೆ ನೋಡಿದೆ. ಬಟ್ ಈಗೆಲ್ಲ ನಾನು ಟಿವಿನಲ್ಲಿ ನೋಡ್ತಾ ಇರ್ತೀನಿ. ನನಗೆ ಬಹಳ ಹೆಮ್ಮೆ. ಈ ಸಮುದಾಯದಲ್ಲಿ ನಾನು ಹುಟ್ಟಿ ಈ ಕರಗವನ್ನು ಆಚರಿಸ್ತಾ ಇರೋದು. ಈಗ ನಾನು ಟಿವಿನಲ್ಲೇ ಆನ್ಲೈನ್ ನಲ್ಲಿ ಇದ್ದೀನಿ ಅಂತ ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಈ ನಮಗೆ ಅವಕಾಶ ಕೊಟ್ಟಿರೋದಕ್ಕೆ ಈ ರಿಪಬ್ಲಿಕ್ ಟಿವಿ ನನ್ನ ಅಭಿಪ್ರಾಯಗಳು, ನನ್ನ ಅನುಭವಗಳನ್ನು ಹಂಚಿಕೊಳ್ಳಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ರಿಪಬ್ಲಿಕ್ ಟಿವಿಗೆ ಧನ್ಯವಾದಗಳನ್ನು ತಿಳಿಸಕ್ಕೆ ಇಚ್ಛೆ ಪಡುತ್ತೆ. ವೇಣುಗೋಪಾಲ್ ಅವರೇ, ನಿಮಗೂ ಕೂಡ ಥ್ಯಾಂಕ್ಸ್. ಆದ್ರೆ ಇನ್ನೂ ಕೂಡ ನಿಮ್ ಜೊತೆ ಮಾತನಾಡೋದು ಬಹಳಷ್ಟಿದೆ, ಹಾಗೆ ಇರಬೇಕು ನಮ್ ಜೊತೆ. ಈಗ ದೇವದತ್ತ ಶರ್ಮಾ ಅವ್ರ ಹತ್ರ ನಾನು ಹೋಗ್ತೀನಿ. ದೇವದತ್ತ ಶರ್ಮಾ ಅವರೇ, ನೋಡಿ, ವೇಣುಗೋಪಾಲ್ ಅವರು ಹೇಳ್ತಾ ಇದ್ರು ಲಕ್ಷಾಂತರ ಜನ ಈ ಕರಗವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾರೆ ಅಂತ. ಹಲವಾರು ಜನ ಇಂಥ ಒಂದು ಮಹೋತ್ಸವದಲ್ಲಿ, ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ. ಆದ್ರೆ ಎಷ್ಟೋ ಜನರಿಗೆ ಈ ಸಂಭ್ರಮದ ಮಹೋತ್ಸವದ ಹಿನ್ನೆಲೆ ಗೊತ್ತಿರೋದಿಲ್ಲ, ಇತಿಹಾಸ ಗೊತ್ತಿರೋದಿಲ್ಲ. ಎಲ್ಲರೂ ಕೂಡ ಬರ್ತಾರೆ, ಭಾಗಿಯಾಗ್ತಾರೆ, ಅಲ್ಲಿ ಮಿಂಚುತ್ತಾರೆ, ಎಲ್ಲರೂ ಕೂಡ ಭಕ್ತಿಯನ್ನ ಮೆರೀತಾರೆ. ಆದ್ರೆ ಗೊತ್ತಿರೋದಿಲ್ಲ. ಅದನ್ನ ನೀವು ನಿಮ್ಮಂತ ಹಿರಿಯರ ಬಾಯಲ್ಲಿ ತಿಳಿಸ್ಕೊಟ್ರೆ ಚಂದ ಅಂತ. ಈಗ ದ್ರೌಪದಮ್ಮ ಅಂತ ಕರಗದ ಮೂಲಕ ಹೊರಗಡೆ ಬರ್ತಾಳೆ ದ್ರೌಪದಮ್ಮ ಅನ್ನುವಂತ ಮಾತು. ಅವತ್ತು ದ್ರೌಪದಮ್ಮ ಮಾತು ಕೊಟ್ಟಿದ್ದು, ಭರವಸೆ ಕೊಟ್ಟಿದ್ದು, ನಾನು ಭೂಲೋಕಕ್ಕೆ ಚೈತ್ರ ಪೌರ್ಣಮಿ ಎಂದು ಬರ್ತೀನಿ ಅಂತ ಹೇಳಿ. ಯಾಕೆ ಅಂತ ಆ ಕಥೆ ಹಿನ್ನೆಲೆ ಬಗ್ಗೆ ಏನಾದ್ರು ನಮ್ ಜನರಿಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀರಾ ಅಂತ ಹೇಳಿ. ಈ ಮಹಾಭಾರತದ ಹಿನ್ನೆಲೆಯನ್ನ ನಾವು ತೆಗೆದುಕೊಂಡ್ರೆ, ಈ ದ್ರೌಪದಿ ಮತ್ತು ಪಂಚಪಾಂಡವರು ಈ ಕುರುಕ್ಷೇತ್ರ ಯುದ್ಧ, ವನವಾಸ ಈ ಎಲ್ಲವೂ ಕೂಡ ನಡೆದ ನಂತರದಲ್ಲಿ, ಅಂದ್ರೆ ಕೈಲಾಸ ಅವರೋಹಣ ಅಂದ್ರೆ ಸ್ವರ್ಗಾರೋಹಣವನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ಪಂಚಪಾಂಡವರು ಮತ್ತು ದ್ರೌಪದಿ ಸ್ವರ್ಗಕ್ಕೆ ಹೋಗ್ತಾ ಇದ್ರು. ಅಂತಹ ಸಮಯದಲ್ಲಿ ಮುಂದೆ ಪಾಂಡವರು ಹೋಗ್ತಾ ಇದ್ರು, ಹಿಂದೆ ದ್ರೌಪದಿ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಈ ಹಿಂದೆ ಇದ್ದಂತಹ ದ್ರೌಪದಿ ಬಳಲಿದಾಗ ಹಿಂತಿರುಗಿ ನೋಡಿದಾಗ ತಿಮಿರಾಸುರ ಅನ್ನತಕ್ಕಂತಹ ಮಹಾರಾಕ್ಷಸ ಇವರಿಗೆ ತೊಂದರೆ ಕೊಡುವುದಕ್ಕೆ ಅಥವಾ ಅವರನ್ನ ಯಾವುದೋ ಒಂದು ರೀತಿಯಲ್ಲಿ ರಾಕ್ಷಸ ಪ್ರವೃತ್ತಿಯನ್ನು ಪ್ರದರ್ಶನ ಮಾಡುವುದಕ್ಕೆ ನೋಡ್ತಾ ಇದ್ದಿದ್ದನ್ನ ದ್ರೌಪದಿ ತಿಳಿದು ಆ ಮೂಲಕ ತನ್ನ ಮೂಲ ರೂಪವಾದಂತಹ, ಯಾಕೆಂದ್ರೆ ಯಾವುದೇ ಸ್ತ್ರೀ ಆದರೂ ಕೂಡ ನಾವು ದೇವಿ ರೂಪದಲ್ಲಿ ನಾವು ನೋಡ್ತೀವಿ, ಆದಿಶಕ್ತಿ ರೂಪದಲ್ಲಿ ನೋಡಬೇಕು ಅನ್ನತಕ್ಕಂಥದ್ದೇ. ನಮಾತ್ರೋ ಪರದೇವತಾ ಅನ್ನತಕ್ಕಂಥದ್ದು ಶಾಸ್ತ್ರವಾಕ್ಯ. ಎಲ್ಲರೂ ಕೂಡ ತಾಯಿಯ ಸ್ವರೂಪ ಅಂತ ಹೇಳಿ. ಹಾಗೆ ದ್ರೌಪದಿಯನ್ನು ನಾವು ತೆಗೆದುಕೊಂಡ್ರೆ ಮಹಾಭಾರತದ ದ್ರೌಪದಿ ಇರಬಹುದು, ರಾಮಾಯಣದ ಸೀತೆ ಇರಬಹುದು, ಎಲ್ಲರೂ ಕೂಡ ಅವತಾರ ಎತ್ತಿರತಕ್ಕಂಥವ್ರು. ಅವತಾರ ಪ್ರಯೋಜನವನ್ನ ಪಡೆಯುವುದಕ್ಕೋಸ್ಕರ ಭೂಮಿಯಲ್ಲಿ ಜನಿಸಿದರು ಅನ್ನತಕ್ಕಂಥದ್ದು ಪುರಾಣದ ಕಾವ್ಯದ ಹಿನ್ನೆಲೆಯನ್ನ ನಾವು ನೋಡ್ತೀವಿ. ಹಾಗೆ ದ್ರೌಪದಿಯು ಕೂಡ ಆದಿಶಕ್ತಿಯ ಅಂಶಾವತಾರ ಆಗಿರುವುದರಿಂದ ಆ ತ್ರಿಮಿರಾಸುರನನ್ನ ಸಂಹಾರ ಮಾಡತಕ್ಕಂತಹ ಒಂದು ಕಾರ್ಯಕ್ಕೆ ಪ್ರವೃತ್ತರಾಗ್ತಾಳೆ. ಹಾಗೆ ತನ್ನ ಶರೀರದಿಂದ ಹುಟ್ಟಿರತಕ್ಕಂತಹ 5 ಈ ವೀರಕುಮಾರರು ಅಂತ ಹೇಳ್ತೀರಿ. ಆ ವೀರಕುಮಾರರೆಲ್ಲರೂ ಕೂಡ ಜೊತೆಯಲ್ಲಿ ಬರತಕ್ಕಂಥದ್ದು ನಾವು ನೋಡಬಹುದು. ಈ ಕರಗ ಮಹೋತ್ಸವದಲ್ಲಿ ವೀರಕುಮಾರರ ಜೊತೆಯಲ್ಲಿ ಇರ್ತಾರೆ, ಖಡ್ಗವನ್ನು ಹಿಡಿದುಕೊಂಡಿರ್ತಕ್ಕಂಥವ್ರು ಇರ್ತಾರೆ. ಹೀಗೆಲ್ಲವೂ 5 ರೂಪದಲ್ಲಿ ದ್ರೌಪದಿ ಆದಿಶಕ್ತಿಯ ಒಂದು ಅವತಾರವನ್ನ ತಿಮಿರಾಸುರನ ಸಂಹಾರಕ್ಕೋಸ್ಕರ ಸ್ವರ್ಗಾರೋಹಣ ಸಮಯದಲ್ಲಿ ತಾಳಿದಾಗ ಅವಳ ಶರೀರದಿಂದ 5 ವಿಧವಾದಂತಹ ಒಂದು ಅವರ ಅನುಚರರು ಅಥವಾ ದೇವಿ ಗಣ ಅನ್ನತಕ್ಕಂಥದ್ದು ಕೂಡ ಪ್ರಾದುರ್ಭಾವ ಆಯ್ತು ಅನ್ನತಕ್ಕಂಥದ್ದು ನಾವು ತಿಮಿರಾಸುರ ಸಂಹಾರದಲ್ಲಿ ಈ ಕರಗದ ಹಿನ್ನೆಲೆಯಲ್ಲಿ ನಾವು ನೋಡಬಹುದು. ಅವರನ್ನೇ ನಾವು ವೀರಕುಮಾರರು ಅಂತ ಹೇಳತಕ್ಕಂಥದ್ದು. ಅದು 5 ವಿಧವಾಗಿರತಕ್ಕಂಥದ್ದು. ಆ ತಿಮಿರಾಸುರ ಸಂಹಾರ ಆದ ನಂತರದಲ್ಲಿ ದ್ರೌಪದಿ ಪುನಃ ತನ್ನ ಸ್ವಸ್ಥಾನಕ್ಕೆ ಅಥವಾ ಕೈಲಾಸಕ್ಕೆ ಹೋದ ಸಂದರ್ಭದಲ್ಲಿ ಈ ವೀರಕುಮಾರರೆಲ್ಲರೂ ಕೂಡ ಅವರ ಮಕ್ಕಳು, ತಾಯಿ ನೀನು ಹೋಗಬಾರದು ಅನ್ನತಕ್ಕಂಥದ್ದನ್ನ ಪ್ರಾರ್ಥನೆಯನ್ನು ಮಾಡ್ತಾರೆ, ಹೋಗಬಾರದು ಅಂತ. ಆದ್ರೆ ಅನಿವಾರ್ಯವಾಗಿ ಹೋಗಬೇಕಾಗಿರುತ್ತೆ. ಕಾಲ ಪ್ರವೃತ್ತಿ ಅನ್ನತಕ್ಕಂಥದ್ದು ಅನಿವಾರ್ಯ ಕಾಲದ ಒಂದು ಕಡೆ ಇರುವುದರಿಂದ ಸಂಹಾರ ಅಂದ್ರೆ ಅವತಾರ ಪ್ರಯೋಜನ ಆದ ನಂತರದಲ್ಲಿ ಕೈಲಾಸಕ್ಕೆ ಹೋಗಲೇಬೇಕು ಅಂತ ಹೇಳಿ ದ್ರೌಪದಿ ಹೇಳಿದಾಗ
ವರ್ಷಕ್ಕೆ ಒಮ್ಮೆ ಆದರೂ ಬಂದು ಆ ಮೂಲಕ ನಮಗೆ ದರ್ಶನವನ್ನು ಕೊಟ್ಟು ನಮ್ಮನ್ನು ಅನುಗ್ರಹ ಮಾಡಬೇಕು ಅಂತ ಹೇಳಿ ಅವರ ಮಕ್ಕಳು ಪ್ರಾರ್ಥನೆಯನ್ನ, ವೀರಕುಮಾರರೆಲ್ಲ ಪ್ರಾರ್ಥನೆಯನ್ನ ಮಾಡಿದಾಗ ಚೈತ್ರ ಮಾಸದಲ್ಲಿ ಅಂದ್ರೆ ವರ್ಷದ ಪ್ರಾರಂಭದಲ್ಲಿ ಬರತಕ್ಕಂತಹ ಹುಣ್ಣಿಮೆಯ ಒಂದು 3 ದಿವಸದ ಅವಧಿಯಲ್ಲಿ ನಾನು ಬಂದು ಆ ಮೂಲಕ ನಿಮಗೆ ದರ್ಶನವನ್ನು ಕೊಟ್ಟು ನೀವು ಕೊಡತಕ್ಕಂತಹ ಸೇವೆಯನ್ನ, ಉತ್ಸವವನ್ನ ಸ್ವೀಕರಿಸಿ ನಿಮ್ಮ ಕುಲಕ್ಕೆ ನಾನು ಅನುಗ್ರಹವನ್ನ ಮಾಡ್ತೀನಿ ಅನ್ನತಕ್ಕಂತಹ ಒಂದು ಅಭಯ ಪ್ರದಾನವನ್ನ ದ್ರೌಪದಿ ಮಾಡ್ತಾಳೆ. ಅಂದ್ರೆ ಆದಿಶಕ್ತಿ ರೂಪದಲ್ಲಿರ್ತಕ್ಕಂಥವಳು ತಿಮಿರಾಸುರ ಸಂಹಾರ ಆದ ನಂತರದಲ್ಲಿ. ಅಲ್ಲಿಂದ ಅಂದ್ರೆ ಚೈತ್ರ ಹುಣ್ಣಿಮೆಯ ದಿವಸದಲ್ಲಿ ದ್ರೌಪದಿ ಆದಿಶಕ್ತಿಯ ಒಂದು ಅವತಾರದಲ್ಲಿ ಬಂದು ಆ ಮೂಲಕ ವನ್ನಿಕುಲ ಕ್ಷತ್ರಿಯ ಅವರೇ ಇದನ್ನ ನಡೆಸ್ತಕ್ಕಂಥದ್ದು. ಅದರಲ್ಲೂ ಕೂಡ 3 ವಿಭಾಗ ಇದೆ. ವನ್ನಿಕುಲ ಕ್ಷತ್ರಿಯ, ಶಂಭುಕುಲ ಕ್ಷತ್ರಿಯ, ಅಗ್ನಿಕುಲ ಕ್ಷತ್ರಿಯ ಅನ್ನತಕ್ಕಂತಹ 3 ವಿಭಾಗ ಆ ಕ್ಷತ್ರಿಯ ಜನಾಂಗದಲ್ಲಿ ಇರತಕ್ಕಂಥದ್ದು. ಅದರ ಪ್ರಮುಖವಾಗಿ ಬೆಂಗಳೂರು ಕರಗವನ್ನ ನಡೆಸ್ತಕ್ಕಂಥವ್ರು ಅದನ್ನ ಒಂದು ಶ್ರದ್ಧೆಯಿಂದ ನಿಯಮವನ್ನ ಪಾಲನೆ ಮಾಡಿ ಆ ಹಿಂದಿನಿಂದ ನಡೆಸಿಕೊಂಡು ಬಂದಿರತಕ್ಕಂಥವ್ರು ವನ್ನಿಕುಲ ಕ್ಷತ್ರಿಯರು ಅಲ್ಲೇ ಹೇಳುತ್ತೆ. ಜೊತೆಯಲ್ಲಿ ದ್ರೌಪದಿಗೂ ಕೂಡ ಈ ಅಗ್ನಿಪುತ್ರಿ ಅಂತ ಹೇಳಿ ಹೇಳ್ತೇವೆ. ಅಗ್ನಿಯಿಂದ ದ್ರೌಪದಿ ಜನಿಸಿರತಕ್ಕಂಥದ್ದು. ಮಹಾಭಾರತವನ್ನು ನಾವು ನೋಡಿದಾಗ ದ್ರುಪದನು ಮಾಡತಕ್ಕಂತಹ ಇಷ್ಟಿಯಲ್ಲಿ ಅಗ್ನಿಯಲ್ಲಿ ಪ್ರಾದುರ್ಭಾವವನ್ನ ತಾಳಿರತಕ್ಕಂಥವಳು ದ್ರೌಪದಿ ಮತ್ತು ದುಷ್ಟದುಮ್ನ. ಆದ್ದರಿಂದ ಅಗ್ನಿಗೂ, ಅಗ್ನಿಕುಲ ಕ್ಷತ್ರಿಯರಿಗೂ, ದ್ರೌಪದಿಗೂ ಕೂಡ ಒಂದು ಸಂಬಂಧ ಇರುವುದರಿಂದ, ಈ ಧಾರ್ಮಿಕವಾದಂತಹ ಸಂಬಂಧ ಇರುವುದರಿಂದ ಈ ವನ್ನಿಕುಲ ಕ್ಷತ್ರಿಯರು ಇದನ್ನ ವಿಶೇಷವಾಗಿ ಮೊದಲಿನಿಂದ ಆಚರಿಸಿಕೊಂಡು ಬಂದಿರತಕ್ಕಂಥದ್ದು. ಜೊತೆಯಲ್ಲಿ ಆದಿಶಕ್ತಿಯ ಒಂದು ಸ್ವರೂಪವನ್ನ ಇಲ್ಲಿ ಭಾವಿಸಿ ಆ ಮೂಲಕ ತಾವು ಕೂಡ ಆದಿಶಕ್ತಿಯೇ ಎನ್ನತಕ್ಕಂತಹ ಒಂದು ಭಾವನೆಯಿಂದ 10 ದಿವಸ ಮೊದಲೇ ಈ ಧಾರ್ಮಿಕವಾದಂತಹ ಕೈಂಕರ್ಯಗಳು ಧರ್ಮರಾಯ ದೇವಸ್ಥಾನದಲ್ಲಿ ಬೆಂಗಳೂರು ಕರಗಕ್ಕೆ ನಡೆಯುತ್ತೆ. ನಮಗೆ ಕೇವಲ ಹುಣ್ಣಿಮೆ ದಿವಸ ಮಾತ್ರ ನಡೆಯುತ್ತೆ. ಅದಕ್ಕೆ ಹಿನ್ನೆಲೆಯಾಗಿ 10 ದಿವಸ ಮೊದಲೇ ಧ್ವಜಾರೋಹಣ ಇರಬಹುದು, ದೀಪಾರಾಧನೆ ಮಾಡತಕ್ಕಂಥದ್ದಿರಬಹುದು, ಪೊಂಗಲು ಸೇವೆ ಇರಬಹುದು, ಹೂವಿನ ಕರಗ ಇರಬಹುದು, ವಸಂತೋತ್ಸವ ಇರಬಹುದು, ಗಾವು ಸೇವೆ ಇರಬಹುದು. ಇದೆಲ್ಲವೂ ಕೂಡ ಕರಗ, ಈ ಬೆಂಗಳೂರು ಕರಗ ಹೊಂದಿರತಕ್ಕಂಥದ್ದು. ಕೇವಲ 1 ದಿವಸದ ಉತ್ಸವ ಆಚರಣೆ ಅಲ್ಲ, ಇದು ಅನುಷ್ಠಾನವಾಗಿ 10 ದಿವಸ ಶ್ರದ್ಧಾ ಭಕ್ತಿಗಳಿಂದ ಆಚಾರ ವಿಚಾರಗಳನ್ನ, ನಿಯಮಗಳನ್ನ ಪಾಲನೆ ಮಾಡಿ ಆ ವನ್ನಿಕುಲ ಕ್ಷತ್ರಿಯರು ಏನಿದ್ದಾರೆ ಅವರು ಪಾರಂಪರಿಕವಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದು ಕೂಡ ಈ ಬೆಂಗಳೂರು ಕರಗದ ಒಂದು ದ್ರೌಪದಿಯ ಅಥವಾ ಆದಿಶಕ್ತಿಯ ಆರಾಧನೆಯ ಹಿನ್ನೆಲೆ ಅಂತೇಳಿ ಹೇಳ್ಬೋದು. ಓಕೆ, ನಾನು ನಿಮ್ಮೆಲ್ಲರನ್ನು ಕೂಡ ಮಾತನಾಡ್ತಾ ಹೋಗ್ತೀನಿ. ದೇವದತ್ತ ಶರ್ಮಾ ಆಗಿರ್ಬೋದು, ಹಾಗೆ ವೇಣುಗೋಪಾಲ್ ಆಗಿರ್ಬೋದು, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡುವಂತ ಅಗತ್ಯತೆ, ಜೊತೆಗೆ ಜನರಿಗೆ ತಿಳಿಸ್ಕೊಡುವಂತ ಅಗತ್ಯತೆ ತುಂಬಾ ಇದೆ. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ, ನೇರ ದೃಶ್ಯಾವಳಿಗಳನ್ನ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ರಥೋತ್ಸವ ಸಿದ್ಧವಾಗ್ತಾ ಇದೆ. ರಥ ಮೆರವಣಿಗೆ ಅದ್ದೂರಿಯಾಗಿ ನಡೆಯುತ್ತೆ. ಅಲ್ಲಿಂದ ದ್ರೌಪದಮ್ಮನ ಕರಗ ಮಹೋತ್ಸವವನ್ನು ನಾವು ನೋಡಬಹುದು. ಕೈಯಲ್ಲಿ ಮುಟ್ಟದೆ ರುಂಡದ ಮೇಲೆ ಗತಿಸುವುದೇ ಕರಗ. ಈ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ಸುಮಾರು 12:30ಕ್ಕೆ ಕರಗದ ರೂಪದ ಮೆರವಣಿಗೆಯನ್ನ, ಹೂವಿನ ಕರಗವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಈಗಾಗಲೇ ನಮ್ಮ ಜೊತೆ ದೇವದತ್ತ ಶರ್ಮಾ ಅವರು ಹೇಳ್ತಾ ಇದ್ರು, ದಂತಕಥೆಯ ಬಗ್ಗೆ ಮಾತನಾಡ್ತಾ ಇದ್ರು. ದ್ರೌಪದಿ ಚೈತ್ರ ಪೌರ್ಣಮಿಯಂದು ಭೂಮಿಗೆ ಹಿಂತಿರುಗುವುದಾಗಿ ಯಾಕೆ ಭರವಸೆಯನ್ನ ನೀಡಿದ್ಲು ಅಂತೇಳಿ. ಆ 10 ದಿನಗಳ ಕಾಲ ಭೂಮಿಯ ಮೇಲೆ ಇರುವಂತ ಆ ಒಂದು ಸಂಭ್ರಮ, ಆ ದಿನವೇ ಕರಗದ ದಿನಗಳು. ಆ ದ್ರೌಪದಿ ವಾಪಸ್ ಭೂಮಿಗೆ ಮರಳುವಿಕೆಯ ದಿನ ಅದು. ಆ ಸಂದರ್ಭ ಚೈತ್ರ ಪೌರ್ಣಮಿ. ತಮ್ಮ ಕೊನೆ ಕ್ಷಣಗಳಲ್ಲಿ, ಕೊನೆ ದಿನಗಳಲ್ಲಿ ಹಿಮಾಲಯದ ಕಡೆಗೆ ಪಾಂಡವರು ಮತ್ತೆ ದ್ರೌಪದಿ ಪ್ರಯಾಣ ಬೆಳೆಸುವಂತ ಸಂದರ್ಭದಲ್ಲಿ ತಿಮಿರಾಸುರ ಅನ್ನುವಂತ ರಾಕ್ಷಸ ಕೊಟ್ಟಂತ ಕೀಟಲೆ ಮತ್ತು ಆಕೆಯನ್ನ ಮೆಚ್ಚಿಸಲು ಭಯಂಕರವಾಗಿ ಅವಳ ಬಳಿಗೆ ಬಂದಾಗ ದ್ರೌಪದಿ ತನ್ನ ಗಂಡಂದ್ರಿಗಿಂತಲೂ ಕೂಡ ಹಿಂದೆ ಇದ್ರು. ಆ ಸಂದರ್ಭದಲ್ಲಿ ಶಕ್ತಿಯ ಅವತಾರವನ್ನ ತಾಳಬೇಕಾಯಿತು. ಕೆಲವರು ಹೇಳ್ತಾರೆ ಆತರನ್ನ ನಾಶ ಮಾಡೋದಕ್ಕೆ ವೀರಕುಮಾರರು ಎಂಬ ಸೈನಿಕರ ಸೈನ್ಯವನ್ನ ರಚಿಸಿದಳು ಅಂತ. ಕೆಲವು ಪುನರಾವರ್ತನೆಗಳು ತಿಮಿರಾಸುರನೊಂದಿಗೆ ಹೋರಾಡೋದಕ್ಕೆ ಪುರುಷನಾಗಿ ರೂಪಾಂತರಗೊಂಡ್ಲು ಅಂತಲೂ ಕೂಡ ಹೇಳಲಾಗುತ್ತೆ. ಬಹಳ ರೀತಿಯಲ್ಲಿ ಹೇಳ್ತಾರೆ. ಆದ್ರೆ